ರಾಜ್ಯದಲ್ಲಿ ಅತಿದೊಡ್ಡ ಎರಡನೇ ಜಿಲ್ಲೆ ಯಾವ್ದು ಕೇಳಿದ್ರೆ ಭೌಗೋಳಿಕವಾಗಿ ಅದು ತುಮಕೂರು. ಸೊ ತುಮಕೂರಿನಲ್ಲಿ ಈಗಾಗಲೇ ಬಿಸಿಲ ತಾಪಮಾನ 39 ಡಿಗ್ರಿ ಅಷ್ಟಿದೆ. ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಕೆರೆಯಲ್ಲಿ ಇದ್ದಂತಹ ನೀರನ್ನ ಸಂರಕ್ಷಣೆ ಮಾಡಬೇಕಾದಂತಹ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನು ತೋರಿಸಿದ್ದಾರೆ. ಇದರ ಪರಿಣಾಮ ಖಾಲಿ ಜಮೀನಿನಲ್ಲಿ ಸುಮಾರು ನೀರು ಪೋಲಾಗ್ತಾ ಇರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ಹಾಗಾದ್ರೆ ಯಾರು ಈ ಎಡವಟ್ಟಿಗೆ ಕಾರಣ? ಯಾಕೆ ಹೀಗಾಗ್ತಾ ಇದೆ? ಬನ್ನಿ ಡೀಟೇಲ್ಸ್ ನೋಡ್ಕೊಂಡು ಹೋಗೋಣ. ತುಮಕೂರಿನಲ್ಲಿ ನೀರು ಸಿಗದೆ ಜನ ಕಂಗಾಲು. ಮೈದಾಳ ಕೆರೆ ನೀರು ಮನಸ್ಸೋ ಇಚ್ಛೆ ಪೋಲು. ಕೆರೆ ನೀರನ್ನ ರೈತರ ತೋಟಕ್ಕೆ ಬಿಟ್ಟ ಅಧಿಕಾರಿಗಳು. ನಾಡಿನಲ್ಲೆಲ್ಲ ಬಿರುಬಿಸಿಲು. ಈ ಧಗೆಗೆ ಜನ ಹೈರಾಣಾಗಿದ್ದಾರೆ. ಜನ ಜಾನುವಾರುಗಳು ಕುಡಿಯುವ ನೀರಿಗೆ ಪರದಾಡುವಂತಾಗಿದೆ. ಯಾವುದೇ ನೀರಿನ ಮೂಲ ಸಿಕ್ಕರೂ ಕುಡಿಯುವ ನೀರಿಗೆ ಮೊದಲು ಮೀಸಲು, ಬಳಿಕ ದಿನನಿತ್ಯದ ಬಳಕೆಗೆ, ತದನಂತರ ಕೃಷಿ ಕೈಗಾರಿಕೆಗಳಿಗೆ ಕೊಡಬೇಕು. ಆದ್ರೆ ಗೊತ್ತಿದ್ದು ತುಮಕೂರು ಜಿಲ್ಲಾಡಳಿತ ಎಡವಟ್ಟು ಮಾಡಿಕೊಂಡಿದೆ. ರೈತರ ತೋಟಗಳಿಗೆ ನೀರು ಹರಿಸಲು ಹೋಗಿ ಭಾರೀ ಪ್ರಮಾಣದಲ್ಲಿ ನೀರನ್ನ ಪೋಲು ಮಾಡಿದೆ. ಹೌದು, ತುಮಕೂರು ತಾಲೂಕಿನ ಮೈದಾಳ ಕೆರೆಯ ನೀರು ಭಾರೀ ಪ್ರಮಾಣದಲ್ಲಿ ಖಾಲಿ ಜಮೀನಿನಲ್ಲಿ ನಿಂತಿದೆ. ರೈತರ ತೋಟಗಳಿಗೆ ಹರಿಸಬೇಕು ಎಂದುಕೊಂಡು ಕೆರೆಯ ಟ್ಯೂಬ್ ಅನ್ನ ಎತ್ತಲಾಗಿದೆ. ಇದರ ಪರಿಣಾಮ ಭಾರೀ ಪ್ರಮಾಣದ ನೀರು ನಾಲೆ ಮೂಲಕ ಹರಿದಿದೆ. ಅಲ್ಪ ಪ್ರಮಾಣದ ನೀರು ತೋಟಗಳಿಗೆ ತಲುಪಿದ್ರೆ ಬೃಹತ್ ಪ್ರಮಾಣದಲ್ಲಿ ಪೋಲಾಗಿದೆ. ಯಾರಿಗ್ ಗೊತ್ತು ಎಲ್ಲೈತೆ ನೀರು? ಮೈದಾಳ ಕೆರೆ ಖಾಲಿ ಆಗ್ಬಿಟ್ರೆ ನೀರೇ ಇಲ್ಲ. ನಮಗ್ ಗೊತ್ತಿಲ್ಲ ನಾವ್ ಯಾಕೆ ನೋಡಕ್ ಹೋಗೋಣ? ಜನ ಏನಂತಾರೆ, ಬಂದ್ ಮಾತಾಡ್ಕೊಂಡು ಹೋಗ್ತಾರೆ, ನಿಲ್ಸ್ಬೇಕು ನೀರ ಅಂತ. ನಮ್ಗೇನ್ ಗೊತ್ತು? ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಷ್ಟೇ, ಅದರಿಂದ ಪ್ರಾಬ್ಲಮ್ ಆಗಿದೆ. ನೋಡಿ, ವೇಸ್ಟ್ ಆಗಿದೆ. ವೇಸ್ಟ್ ಅಲ್ಲೆಲ್ಲ ಇದಕ್ಕೆಲ್ಲ ಹೋಗೈತೆ, ವೇಸ್ಟ್ ಆಗ್ತಾ ಇದೆ ನೀರು ತುಂಬಾ. ಎಷ್ಟು ಇದನ್ನ ಮಾಡ್ಕೊಂಡ್ರು ಒಳ್ಳೇದು, ತುಂಬಾ ಒಳ್ಳೇದಲ್ವಾ. ನೀರು ಮೇಯ್ನ್ ಅಲ್ವಾ ಎಲ್ಲದಕ್ಕೂ. ವಹಿಸ್ಬೇಕಿತ್ತು. ಆದ್ರೆ ಎಲ್ಲ ಇದ್ ಮಾಡ್ಕೊಂಡು ಕರೆಕ್ಟಾಗಿ ಎಲ್ಲ ತೋಟಗಳಿಗೆ ಹೆಂಗೆ ಹೋಗ್ಬೇಕು ಅದನ್ನೆಲ್ಲ ಮಾಡ್ಬಿಟ್ಟು ಕಾಲೇವೆಲ್ಲ ಮಾಡ್ಕೊಂಡು ಕರೆಕ್ಟಾಗಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಬಿಟ್ಕೊಂಬೇಕಿತ್ತು. ಜಾಸ್ತಿ ಬಿಟ್ಟಿದ್ದಾರೆ, ಏನ್ ಮಾಡಕ್ಕಾಗಲ್ಲ. ಮೈದಾಳ ಕೆರೆಯ ನೀರು ಕುಡಿಯಲು ಮೀಸಲಿದೆ. ಸಿದ್ಧಗಂಗಾ ಮಠಕ್ಕೆ ಸೇರಿದಂತೆ ತುಮಕೂರು ನಗರಕ್ಕೂ ಅವಶ್ಯಕತೆ ಇದ್ರೆ ಈ ಕೆರೆಯ ನೀರನ್ನ ಸರಬರಾಜು ಮಾಡಬೇಕು. ತದನಂತರ ಕೃಷಿ ಚಟುವಟಿಕೆಗೆ ಈ ನೀರನ್ನ ಬಳಸಬೇಕು. ಆದ್ರೆ ಅದಕ್ಕೂ ಮುನ್ನ ಜನಪ್ರತಿನಿಧಿಗಳ ಸಭೆ ಕರೆದು ತೀರ್ಮಾನ ತೆಗೆದುಕೊಳ್ಬೇಕು. ಆದ್ರೆ ಜಿಲ್ಲಾಡಳಿತ ಯಾವುದೇ ಸಭೆ ಕರೆಯದೆ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡು ಎಡವಟ್ಟು ಮಾಡಿದೆ. ಪಂಡಿತನಹಳ್ಳಿ ಜಾಸ್ಟೋಲ್ ಬಳಿಯ 10 ಕೆರೆ ಖಾಲಿ ಜಮೀನಿನಲ್ಲಿ 4-5 ಅಡಿ ನೀರು ನಿಂತಿದೆ. ನಾನು ಡಿಸಿ ಮೇಡಮ್ ಅವ್ರಿಗೆ ಹೇಳಿದ್ದೇನೆ, ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದಂತ. ಇವತ್ತಿನ ಬರ ಪರಿಸ್ಥಿತಿಯಲ್ಲಿ ಬುಗುಡ್ನಳ್ಳಿಂದು ನೀರಿಲ್ಲ. ನಮಗೆ ಮೈದಾಳ ಕೆರೆ 2 ಗ್ರಾಮ ಪಂಚಾಯತಿಗೆ ನೀರು ಕೊಡ್ತೇವೆ, ಒಂದು ಮೈದಾಳ, ಒಂದು ಹಿರೇಹಳ್ಳಿಗೆ. ಮತ್ತೆ ನಗರಕ್ಕೆ ಏನಾದ್ರು ಶಾರ್ಟೇಜ್ ಬಂದ್ರೆ ಒಂದು 5 ವಾರ್ಡ್ ನೀರನ್ನ ಪಂಪ್ ಮಾಡ್ತೀವಿ. ಇವತ್ತು ತೀವ್ರ ಬರಗಾಲ ಇರೋದ್ರಿಂದ ನಮ್ಗೆ ರೈತದು ಕಷ್ಟ ಗೊತ್ತಿದೆ ಪಾಪ. ಅವ್ರಿಗೂ 38-40 ಡಿಗ್ರಿ ಟೆಂಪರೇಚರ್ ಇರೋದ್ರಿಂದ ಅಡಿಕೆ ಗಿಡಗಳು, ತೆಂಗಿನ ಗಿಡಗಳು ರೈತರಿಗೂ ಒಣಗೋಗ್ತವೆ ಪಾಪ. ಅವ್ರು ಕೇಳೋದ್ರಲ್ಲಿ ಏನ್ ತಪ್ಪಿಲ್ಲ. ಆದ್ರೆ ಕುಡಿಯೋ ನೀರಿನ ಅವಶ್ಯಕತೆ ತುಂಬಾ ಇರೋದ್ರಿಂದ ನಾವು ಅದನ್ನ ಯೋಚನೆ ಮಾಡಿ ನೀರ್ ಬಿಡ್ಬೇಕು ಅಂತ ಹೇಳಿ, ಅದಕ್ಕೆ ನಾವು ಯಾವ ಅಧಿಕಾರಿಗಳು ಒಂದು ಮೀಟಿಂಗ್ ಮಾಡ್ದಲೆ ಒಂದು ಹೇಮಾವತಿ ನೀರನ್ನ ಅಚ್ಚುಕಟ್ಟಲ್ಲಿ ನೀರ್ ಬಿಡ್ಬೇಕಾದ್ರೆ ಎಲ್ಲ ಶಾಸಕರನ್ನ ಕರೆದು ಅಲ್ಲಿರುವಂತ ಹಾಸನ ಉಸ್ತುವಾರಿ ಸಚಿವರು ಮೀಟಿಂಗ್ ಮಾಡ್ತಾರೆ. ಇಲ್ಲಿ ಮೈದಾಳದ ಕೆರೆ ನೀರ್ ಬಿಡಬೇಕಾದ್ರೆ ಸ್ಥಳೀಯ ಶಾಸಕರು, ನಾನಿದ್ದೆ, ಜ್ಯೋತಿ ಗಣೇಶ್ ಇದೆ, ಇಬ್ಬರನ್ನು ಕೇಳಿ ನೀರ್ ಬಿಡಬೇಕಾಯ್ತು. ಅಧಿಕಾರಿಗಳು ಅವರ ಇಷ್ಟ ಪ್ರಕಾರ ನಿರ್ಧಾರ ಮಾಡಿ ಇವತ್ತು ಅಷ್ಟು ನೀರನ್ನ ಪೋಲ್ ಮಾಡಿದ್ದಾರೆ. ಅತ್ತ ತೋಟಕ್ಕೂ ಇಲ್ಲದೆ, ಇತ್ತ ಜನ ಜಾನುವಾರುಗಳಿಗೂ ಇಲ್ಲದೆ ಇಷ್ಟೊಂದು ಪ್ರಮಾಣದ ನೀರು ಪೋಲಾಗಿದೆ. ಇದು ಅಧಿಕಾರಿಗಳ ಅಸಡ್ಡೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಮಂಜುನಾಥ್ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.